ತಿಪಟೂರು ತಾಲೂಕು ಮಾದರ ಮಹಾಸಭಾ ಘಟಕದಿಂದ ಕೆಎಚ್ ಮುನಿಯಪ್ಪನವರಿಗೆ ಸಮಾಜ ಕಲ್ಯಾಣ ಖಾತೆಯನ್ನ ನೀಡಬೇಕೆಂದು ಒತ್ತಾಯಿಸಲಾಯಿತು. ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ ನಮ್ಮ ಸಮಾಜಕ್ಕೆ ಎಲ್ಲ ರೀತಿಯಲ್ಲೂ ಅನ್ಯಾಯ ಮಾಡ್ತಿದೆ. ಉದಾಹರಣೆಗೆ ಒಳ ಮೀಸಲಾತಿಯಲ್ಲಿ ಅನ್ಯಾಯ ಮಾಡೈತೆ, ಈಗ ಸಚಿವ ಸ್ಥಾನದಲ್ಲೂ ಅನ್ಯಾಯ ಮಾಡೈತೆ. ಅದಕ್ಕೋಸ್ಕರ ನಾವು ಗುರುತಿಸಬೇಕಾದ್ರೆ ಇವತ್ತು ಸರ್ಕಾರಕ್ಕೆ ನಾವು ಒತ್ತಡ ಇರ್ತಾ ಇದ್ದೀವಿ. ತಿಪಟೂರು ತಾಲೂಕು ಮಾದರ ಮಹಾಸಭಾ ಘಟಕದ ವತಿಯಿಂದ ಪತ್ರಿಕಾಗೋಷ್ಠಿ ತಾಲೂಕು ಅಧ್ಯಕ್ಷರಾದ ಶಾಂತಪ್ಪ ಕೊಪ್ಪರವರು ಮಾತನಾಡಿ, ಹೊಸದಾಗಿ ರಚನೆಯಾಗಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಎಚ್ ಮುನಿಯಪ್ಪನವರಿಗೆ ಪ್ರಬಲ ಖಾತೆಯನ್ನ ನೀಡದೆ ಅವರು 3 ವರ್ಷ ನಿರ್ವಹಿಸಿರುವ ಆಹಾರ ಸರಬರಾಜು ಖಾತೆಯನ್ನ ಮರಳಿ ನೀಡಿರುವುದು ಖಂಡನೀಯ. ಕೆಎಚ್ ಮುನಿಯಪ್ಪನವರು 7 ಬಾರಿ ಸಂಸದರಾಗಿ 2 ಬಾರಿ ಶಾಸಕರಾಗಿ ಗೆದ್ದು ದಾಖಲೆಯನ್ನೇ ನಿರ್ಮಿಸಿದ್ದಾರೆ. ಇಂತಹ ಹಿರಿಯ ಅನುಭವಿ ರಾಜಕಾರಣಿಗೆ ಹಳೆಯ ಖಾತೆಯನ್ನ ನೀಡಿರುವುದು ಸರಿಯಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಈಗ ಏನು ಮಾಲಿ ನಮ್ಮ ಕೆಎಚ್ ಮುನಿಯಪ್ಪನವರು ಸುಮಾರು 7 ಬಾರಿ ಸಂಸತ್ ಸದಸ್ಯರಾಗಿ 2 ಬಾರಿ ಸಚಿವರಾಗಿ ಕೇಂದ್ರ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸಿದರೆ ಅವರಿಗೆ ಪುನಃ ಕರ್ನಾಟಕ ಸರ್ಕಾರದಲ್ಲಿ ಕಳೆದ ಬಾರಿ ಏನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಸಚಿವ ಸ್ಥಾನ ಸಿಕ್ಕಿತ್ತು, ಅದನ್ನು ಹೊರತುಪಡಿಸಿ ಈಗ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವರ ಸಚಿವ ಸಂಪುಟದಲ್ಲಿ ನಮ್ಮ ಮಾದಿಗ ಸಮಾಜಕ್ಕೆ ಅನ್ಯಾಯ ಇದೆ. ಯಾಕೆಂತಂದ್ರೆ ಬೇರೆ ಸಮಾಜದವರಿಗೆ ಈಗಾಗಲೇ 3-4 ಸ್ಥಾನಗಳನ್ನು ಕೊಟ್ಟರೆ, ಅದರಲ್ಲೂ ಉನ್ನತ ಸ್ಥಾನಗಳು ಕೊಟ್ಟಿದ್ದಾರೆ. ನಮ್ಮಲ್ಲಿ ಮಾತ್ರ ಏನು ಕೊನೆಯಲ್ಲಿ ಆಹಾರ ಅದನ್ನೇ ಮತ್ತೆ ಅವರಿಗೆ ಮಾಡಿದರೆ ನಮ್ಗೆ ಅವಶ್ಯಕತೆ ಇಲ್ಲ. ಅದರಿಂದ ಸಮಾಜಕ್ಕೆ ಏನು ಅವರು ಅನುಕೂಲ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಕೂಡಲೇ ಅದನ್ನು ಬದಲಾವಣೆ ಮಾಡಿ ಸಮಾಜ ಕಲ್ಯಾಣಕ್ಕೆ ಅವರಿಗೆ ಖಾತೆ ನಾವು ಕೊಡಬೇಕು ಅಂತೇಳಿ ನಾವು ಕರ್ನಾಟಕ ಸರ್ಕಾರದ ನೂತನ ಮುಖ್ಯಮಂತ್ರಿಗಳನ್ನ ಡಿಕೆ ಶಿವಕುಮಾರ್ ಅವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಕೊಪ್ಪಾಳು ರಂಗಸ್ವಾಮಿ, ಬಿಳಿಗೆರೆ ಚಂದ್ರಶೇಖರ್ ಹಾಗೂ ಇಗಚಿ ಕಟ್ಟಿ ರಾಘೂರವರು ಮಾತನಾಡಿ, ಕೆಎಚ್ ಮುನಿಯಪ್ಪನವರಿಗೆ ಬೇರೆ ಖಾತೆಯನ್ನ ನೀಡಬೇಕೆಂದು ಒತ್ತಾಯಿಸಿದರು. ಕೆಎಚ್ ಮುನಿಯಪ್ಪನವರಿಗೆ ಉನ್ನತ ಖಾತೆ ಕೊಟ್ಟು ಆಮೇಲೆ ನಾವು ಉಪಮುಖ್ಯಮಂತ್ರಿ ಸ್ಥಾನನೇ ಕೊಡಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದು, ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ಲಿಕ್ಕೆ ಆಗದಿದ್ದ ಕಾರಣ ಇವರಿಗೆ ಸಮಾಜ ಕಲ್ಯಾಣ ಇಲಾಖೆಯ ಸ್ಥಾನವನ್ನು ಕೊಡಲೇಬೇಕು. ಕೊಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇಡೀ ಕರ್ನಾಟಕದಲ್ಲಿ ಮಾದಿಗ ಸಮಾಜ ವಿರೋಧವನ್ನು ವ್ಯಕ್ತಪಡಿಸುತ್ತೆ. ಕಾಂಗ್ರೆಸ್ ವಿರುದ್ಧವಾಗಿ ಮತ ಚಲಾಯಿಸುವಂತ ಮಾಡುವಂತ ಕರ್ತವ್ಯ ನಾವು ನಿರ್ವಹಿಸ್ತಾ ಇದ್ದೀವಿ. ಬಂಧುಗಳೇ, ಮಾನ್ಯ ಕೆಎಚ್ ಮುನಿಯಪ್ಪನವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ನಾವು ಮಾದಿಗ ಸಮಾಜ ಮುಖಂಡರುಗಳು ಮತ್ತು ನಮ್ಮ ಜನಾಂಗದ ಎಲ್ಲ ಕಾರ್ಯಕರ್ತರು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಈಗ ಅವ್ರಿಗೆ ಪ್ರಬಲವಾಗಿ ಖಾತೆ ಸಮಾಜ ಕಲ್ಯಾಣ ಇಲಾಖೆ ಆಗಲಿ ಅಥವಾ ಪ್ರಬಲವಾದ ಖಾತೆ ಈ ಆಹಾರ ಇಲಾಖೆ ಖಾತೆ ಏನು ಕೊಟ್ಟಿದ್ದಾರೋ, ಪರಮೇಶ್ವರ್ಗೆ ಏನು ಕೊಟ್ಟಿದ್ದಾರೋ ಅದೇ ಥರ 2 ಖಾತೆ ನಮ್ಮ ಪ್ರಬಲವಾದ ನಮ್ಮ ಮುನಿಯಪ್ಪನವ್ರಿಗೆ ಖಾತೆ ಕೊಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ. ಈ ಸಂದರ್ಭದಲ್ಲಿ ಮಾದರ ಮಹಾಸಭಾ ಅಧ್ಯಕ್ಷರಾದ ಶಾಂತಪ್ಪ ಕೊಪ್ಪಾಳು ರಂಗಸ್ವಾಮಿ, ಬಿಳಿಗೆರೆ ಚಂದ್ರಶೇಖರ್, ಬಸವರಾಜು ಗಾಂಧಿನಗರ್, ರಾಘು ಎಗಜಿಕಟ್ಟಿ, ಹಟ್ನಾ ದಯಾನಂದ್, ಟಿ ರಾಜು ಬೆಣ್ಣೇನಹಳ್ಳಿ, ಮಂಜುನಾಥ್ ಹರಚಿನಹಳ್ಳಿ ಮತ್ತು ಶಿವಕುಮಾರ್ ಹಾಗೆ ಮತ್ತಿತರರು ಹಾಜರಿದ್ದರು. ಬಾಬು ಖಾನ್, 9 ಲೈವ್ ನ್ಯೂಸ್, ತುಮಕೂರು.